ಇನ್ನು ಧರ್ಮಸ್ಥಳದಲ್ಲಿ ಶವ ಶೋಧದ ನಡುವೆ ಯೂಟ್ಯೂಬರ್ಗಳ ಮೇಲೆ ಆಗಿರುವಂತಹ ಹಲ್ಲೆ ಅದಾದ ನಂತರದಲ್ಲಿ ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಇದೀಗ ಸಾಲು ಸಾಲು ಕೇಸ್ ದಾಖಲಾಗಿದೆ. 3 ಸುಮೋಟೋ ಕೇಸ್ ಸೇರಿದಂತೆ ಒಟ್ಟು 7 FIR ದಾಖಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹೈಡ್ರಾಮಾ ಧರ್ಮಸ್ಥಳದಲ್ಲಿ ನಿನ್ನೆ ಹೈಡ್ರಾಮಾ ನಡೆದಿತ್ತು. ವರದಿಗಾರಿಕೆಗೆ ತೆರಳಿದ್ದವರ ಮೇಲೆ ಸ್ಥಳೀಯ ಒಂದು ಗುಂಪು ಹಲ್ಲೆ ದಾಳಿ ನಡೆಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿ ಒಟ್ಟು 7 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 3 ಸುಮೋಟೋ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ನಂಬರ್ 48ರ ಅನ್ವಯ ಪ್ರತಿಭಟನಾಕಾರರ ಮೇಲೆ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಇನ್ನು FIR ನಂಬರ್ 47 ಪಾಂಗಳ ಕ್ರಾಸ್ನಲ್ಲಿ ನಡೆದ ಗಲಾಟೆಯಾಗಿದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ರಿಜಿಸ್ಟರ್ ಆಗಿದೆ. ಇತ್ತ FIR ನಂಬರ್ 77ರಲ್ಲಿ ಬೆನಕ ಆಸ್ಪತ್ರೆ ಗಲಾಟೆ ಸಂಬಂಧ ಕೇಸ್ ಬುಕ್ ಆಗಿದೆ. ಮೂರು ಸುಮೋಟೋ ಕೇಸ್ ಹೊರತುಪಡಿಸಿ 4 FIRಗಳು ದಾಖಲಾಗಿವೆ. ಯೂಟ್ಯೂಬರ್ಗಳು ನೀಡಿದ ದೂರಿನ ಅನ್ವಯ FIR ನಂಬರ್ 46 ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದೆ. ಇತ್ತ FIR ನಂಬರ್ 49 ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ವಾಹನಗಳ ಜಖಂ ಮಾಡಿದ ಆರೋಪದಡಿ ಪ್ರಕರಣ ರಿಜಿಸ್ಟರ್ ಆಗಿದೆ. ಇನ್ನು FIR ನಂಬರ್ 75 ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖಾಸಗಿ ವಾಹಿನಿ ತಂಡದ ಮೇಲೆ ಹಲ್ಲೆ ಸಂಬಂಧ FIR ಆಗಿದೆ. FIR ನಂಬರ್ 76 ಖಾಸಗಿ ವಾಹಿನಿ ವಿರುದ್ಧ ಕೌಂಟರ್ FIR ಬುಕ್ ಆಗಿದೆ. ಇಷ್ಟೆಲ್ಲ FIR ದಾಖಲಾಗೋಕೆ ಕಾರಣವಾಗಿದ್ದು ರಜತ್ ಬಗ್ಗೆ ರಿಪೋರ್ಟಿಂಗ್. ನಿನ್ನೆಯಷ್ಟೇ ರಜತ್ ಸಂತ್ರಸ್ತೆಯೊಬ್ಬರ ಕುಟುಂಬಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ರಜತ್ ಬೈಟ್ ತೆಗೆದುಕೊಳ್ಳೋಕೆ ಯೂಟ್ಯೂಬರ್ ಸೇರಿ ಖಾಸಗಿ ವಾಹಿನಿ ವರದಿಗಾರರು ತೆರಳಿದ್ದಾಗ ಹೈಡ್ರಾಮಾವೇ ನಡೆದು ಹೋಯಿತು. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಕೊಲೆ ಬೆದರಿಕೆ. ಇನ್ನು TV9 ಜೊತೆ ಮಾತನಾಡಿದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ನಿನ್ನೆ ಧರ್ಮಸ್ಥಳದಲ್ಲಿ ನಡೆದ ಗಲಾಟೆ ಬಗ್ಗೆ ಇಂಚಿಂಚು ವಿವರಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಗಲಾಟೆ ಬಳಿಕ ತಮಗೆ ಕೊಲೆ ಬೆದರಿಕೆ ಬರ್ತಿರೋದಾಗಿ ಆರೋಪಿಸಿದ್ದು ಪೊಲೀಸರಿಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಯಪ್ಪ ಮನುಷ್ಯ ಸರ್ ಇವರೆಲ್ಲ. ಈ ವಿಷಯಕ್ಕೆ ಮಾತಾಡಿದ್ದಕ್ಕೆ ನಾನು ಕೊಲೆ ಮಾಡ್ತೀನಿ ಅಂತ ನನಗೆ ಬೆದರಿಕೆ ಹೋಗಿದ್ದಾರೆ. ಕೊಲೆ ಮಾಡಿದವ್ರನ್ನ ಹಿಡಿರೋದು ದಡ್ರ ಅಂದರೆ ನನ್ನ ಬಂದು ಕೊಲೆ ಮಾಡ್ತೀನಿ ಅಂದರೆ ಇದು ಯಾವ ನ್ಯಾಯ ಸರ್? ಏನು ಎಲ್ಲೋಗ್ತಿದೆ ಸರ್ ನಮ್ಮ ಸಮಾಜ? ಯಾರಿದ್ರ ಬಗ್ಗೆ ಧ್ವನಿ ಎತ್ತಂಗಿಲ್ವಾ? ಹಂಗಂದ್ರೆ ಏನು ಮಾತಾಡಂಗೆ ಇಲ್ವಾ? ಧರ್ಮಸ್ಥಳ ಗಲಾಟೆ ಬಗ್ಗೆ ಪ್ರತಿಕ್ರಿಯಿಸಿರೋ CM ಹಾಗೂ ಗೃಹ ಸಚಿವ ಪರಮೇಶ್ವರ್ ಯಾರೇ ತಪ್ಪು ಮಾಡಿದ್ರೂ ಕಾನೂನು ರೀತಿ ಕ್ರಮ ಅಂದಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೋಬೇಕು. ಅದು ಯಾಕಾಗಿದೆ, ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ, ಎರಡು ಗುಂಪಿನ ಉದ್ದೇಶ ಏನಿದೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದೇನೆ. ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ. ನೋಡಿ, ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ, ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು, ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ. ಆಮೇಲೆ ವಾಟ್ ಎವರ್ ಇಟ್ ಈಸ್, ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ಅದೇನೇ ಇರಲಿ, ಧರ್ಮಸ್ಥಳ ವ್ಯಾಪ್ತಿಯಲ್ಲಿ SIT ತಂಡ ಅಸ್ಥಿಪಂಜರಗಳಿಗೆ ಹುಡುಕಾಟ ನಡೆಸುತ್ತಿದೆ. ಇದರ ನಡುವೆ ಪರ ವಿರೋಧ ಪ್ರತಿಭಟನೆಗಳು ಹಿಂಸಾರೂಪ ಪಡೆಯುತ್ತಿವೆ. ಸರ್ಕಾರ ಇನ್ನಾದರೂ ಗಂಭೀರವಾಗಿ ಪರಿಗಣಿಸಿ ಪರಿಸ್ಥಿತಿ ಕೈಮೀರದಂತೆ ಕ್ರಮ ಕೈಗೊಳ್ಳಬೇಕಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.